ನಿಮ್ಮನೆಗಳಲ್ಲೂ ಹೊಸದುಡುಕು ಜೋರ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಆ್ಯಸ್ ಯೂಶುವಲ್ ಮಾರ್ನಿಂಗ್ ರೂಟೀನ್ ಕಂಪ್ಲೀಟ್ ಮಾಡಬೇಕಲ್ವ, ಹಾಗಾಗಿ ABC ಜ್ಯೂಸ್ನ ಪ್ರಿಪೇರ್ ಮಾಡಿಕೊಂಡು ಅದನ್ನು ಕುಡ್ಕೊಂಡು ಜೊತೆಗೆ ಬಾದಾಮಿನ ತಿಂದ್ಕೊಂಡು ನಮ್ಮ ಮನೆಯವರು ಇದ್ರು ಅಂತ ಅವ್ರಿಗೂ ಕೂಡ ಪ್ರೋಟೀನ್ ಶೇಕ್ನ ಪ್ರಿಪೇರ್ ಮಾಡಿಕೊಟ್ಟೆ. ತುಂಬ ಜನ ಇದ್ರ ಬಗ್ಗೆ ಕೇಳಿದ್ದೀರಾ, ಖಂಡಿತವಾಗ್ಲೂ ಮುಂದಿನ ಬ್ಲಾಗ್ಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇನ್ನು ಸಾಹೇಬ್ರು ಪೂಜೆಗೆ ಹೂವು ಇರಲಿಲ್ಲ ಅಂತ ಅದನ್ನು ತರಕ್ಕೆ ಹೋದ್ರು. ನಾನು ಅಷ್ಟರೊಳಗಡೆ ಪೂಜೆಗೆ ರೆಡಿ ಮಾಡಿಕೊಟ್ಟು ಅವರು ಕೂಡ ಬಂದು ಪೂಜೆನೆಲ್ಲ ಮುಗಿಸ್ಕೊಂಡ್ರು. ಇನ್ನು ಸಾಹೇಬ್ರು ನಾನ್ ವೆಜ್ಗೆ ಅಂತಲೇ ಕಾಯ್ತಿದ್ರು ಪೂಜೆ ಯಾವಾಗ ಮುಗಿಯುತ್ತೆ ಅಂತ. ಪೂಜೆ ಮುಗಿದ ತಕ್ಷಣ ಹೋಗಿ ತಂದರು. ನಾನು ಅಷ್ಟರೊಳಗಡೆ ಖಾರಕ್ಕೆಲ್ಲ ರೆಡಿ ಮಾಡಿಕೊಂಡು ಒಂದು ಕಡೆಯಿಂದ ಪ್ರಿಪೇರ್ ಮಾಡ್ತಾ ಇದ್ದೆ. ಇನ್ನು ನಾವು ಹಬ್ಬದಲ್ಲಿ ಒಬ್ಬಿಟ್ಟು ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ಜಾಸ್ತಿ ಯಾವಾಗ ಈ ಥರ ಹೊಸದೊಡ್ಕಲ್ಲಿ ನಾನ್ ವೆಜ್ ತಿಂತೀವಿ ಅಂತಲೇ ನೋಡ್ತಾ ಇರ್ತೀವಿ. ನೀವು ಹಾಗೇನಾ? ಹಾಗೆ ನಿಮ್ಮ ಮನೆಗಳಲ್ಲೆಲ್ಲ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನು ಸಾಹೇಬ್ರು ಅವ್ರಿಗೆ ಅಂತ ಮಟನ್ ತಂದಿದ್ರು. ಫಸ್ಟು ಅದನ್ನೆಲ್ಲ ಮಾಡಿಟ್ಟು ನಾನು ಮಟನ್ ತಿನ್ನಲ್ಲ ಅಂತ ನನಗೆ ಚಿಕನ್ ತಂದು ಕೊಟ್ಟಿದ್ರು. ಅದಾದಮೇಲೆ ನಾನು ಮಾಮೂಲಿ ಫ್ರೈ ಮಾಡ್ಕೊಂಡು ಬೇಜಾರಾಗಿತ್ತು ಅಂತ ಫಾರ್ ಚೇಂಜ್ ಇವತ್ತು ಚಿಕನ್ ಗೀ ರೋಸ್ಟ್ ಮಾಡಿದ್ದೆ. ಈ ಕಡೆ ಚಿಕನ್ ಬೇಯೋದ್ರೊಳಗಡೆ ಮುದ್ದೆನೂ ಆಗಿತ್ತು, ಅನ್ನನೂ ಆಗಿತ್ತು, ಹಾಗೆ ಸಾಂಬಾರ್ದು ವಿಜಿಲ್ ಕೂಡ ಹೋಗಿತ್ತು. ಇನ್ನು ಫಸ್ಟು ನಮ್ಮ ಮನೆಯವರು ಇದ್ರು ಅಂತ ಅವ್ರಿಗೆ ಹಾಕೊಟ್ಟು ಅವರು ಊಟ ಮಾಡ್ತಾ ಇದ್ರು. ಅಷ್ಟರೊಳಗಡೆ ಚಿಕನ್ ಆಗಿತ್ತು ಅಂತ ನಾನು ಕೂಡ ಒಟ್ಟಿಗೆ ಊಟ ಕೂತ್ಕೊಂಡೆ. ನಮ್ಮ ಮನೆ ಹೊಸದೊಡ್ಕು ಹೀಗಿತ್ತು. ಇನ್ನು ಸಂಜೆ ಹಂಗೆ ಫ್ರೆಶ್ ಅಪ್ ಆಗ್ಬಿಟ್ಟು ಸಾಹೇಬ್ರು ಜ್ಯೂಸ್ ಕೇಳಿದ್ರು ಅಂತ ಅವ್ರಿಗೆ ಫಸ್ಟ್ ಜ್ಯೂಸ್ ಮಾಡಿಕೊಟ್ಟು, ಇನ್ನು ನಾಳೆಯಿಂದ ಕಾಲೇಜ್ಗೆ ಹೋಗ್ಬೇಕಲ್ಲ ಅಂತ ನೆನಪಿಸ್ಕೊಂಡು ಹಾಗೆ ಇಷ್ಟು ದಿನದಿಂದ ಹೋಗಿದ್ದಕ್ಕೆ ಸ್ವಲ್ಪ ನೋಟ್ಸ್ ಇತ್ತು ಅಂತ ಅದನ್ನ ಬರ್ಕೊಂಡು ಕೂತ್ಕೊಂಡೆ. ಈ ಬ್ಲಾಗ್ ಇಷ್ಟ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.